ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಗೈಸ್, ಇವತ್ತು ನಾನು ಒಳ್ಳೆ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಸ್ಕಿನ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಸ್ಕಿನ್ ಅಂತಂದರೆ ಎಲ್ಲರಿಗೂ ಇಷ್ಟನೇ. ನಮ್ಮ ಸ್ಕಿನ್ ಆ ಥರ ಇರಬೇಕು, ಈ ಥರ ಇರಬೇಕು ಅಂತೇಳಿ ಸುಮಾರು ಕ್ರೀಮ್ಗಳನ್ನ ಮತ್ತು ಫೇಸ್ ಪ್ಯಾಕ್ ಆಗಿರ್ಬೋದು, ಸ್ಕ್ರಬ್ ಆಗಿರ್ಬೋದು ಎಲ್ಲವನ್ನು ಹಚ್ಚಲಿಕ್ಕೆ ಹೋಗ್ತೀವಿ. ನಾವು ಆ ರೀತಿ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಮುಖ ಎಲ್ಲ ಅಂದರೆ ಕಲೆಗಳಾಗಿರ್ಬೋದು, ಪಿಂಪಲ್ಸ್ಗಳಾಗಿರ್ಬೋದು, ಹಾಗೆ ರಿಂಕಲ್ಸ್ಗಳಾಗಿರ್ಬೋದು, ಈ ಥರ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನನಗೆ ಸಾಕಷ್ಟು ಕಮೆಂಟ್ ಮಾಡ್ತಾ ಇದ್ದೀರಾ, ಸಿಸ್ಟರ್ ಕಪ್ಪೆಲ್ಲ ಇದೆ, ಸ್ಕಿನ್ ವೈಟ್ ಆಗೋದಕ್ಕೆ ಏನಾದರೂ ಟಿಪ್ಸ್ ಹೇಳಿ, ಹಾಗೆ ಯಾವುದಾದ್ರೂ ಒಂದು ಕ್ರೀಮ್ನ ಹೇಳಿ, ಇಲ್ಲ ಮನೆ ಮದ್ದಾದರೂ ತೋರಿಸಿ ಅಂತೇಳಿ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ. ನಾನು ಯಾವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇನಲ್ವ, ಸೊ ಅವಾಗಿಂದ ಕೂಡ ನನಗೆ ಇದೇ ಥರದ ಜಾಸ್ತಿ ಕಮೆಂಟ್ಗಳು ಬರ್ತಾ ಇದೆ. ಸೊ ಹಾಗಾಗಿ ನಾನು ಫಸ್ಟಿಗೆ ತಿಳ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡು ವಿಡಿಯೋದಲ್ಲಿ ಕೆಲವೊಬ್ಬರಿಗೆ ಮೆಸೇಜ್ ಮೂಲಕನೇ ನಾನು ಆನ್ಸರ್ನ ಮಾಡಿದ್ದೀನಿ. ಬಟ್ ಇನ್ನೂ ಕೆಲವರಿಗೆ ಇದೇ ಪ್ರಾಬ್ಲಮ್ಸ್ ಇರುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಮುಂದೆ ಬರುವಂಥ ಎಲ್ಲ ರೀತಿಯ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ತಡ ಮಾಡೋದು ಬೇಡ, ನಮ್ಮ ಸ್ಕಿನ್ಗೆ ಒಂದು ಫೇಸ್ ಪ್ಯಾಕನ್ನು ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಟ್ಲಲ್ಲಿ 1-2 ಸ್ಪೂನಷ್ಟು ನಾವು ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳೋಣ. ಸೊ ಇದು ಅಕ್ಕಿ ಹಿಟ್ಟನ್ನ ನಾನು ಜರಡಿ ಹಿಡ್ಕೊಂಡು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಅಕ್ಕಿ ಹಿಟ್ಟಿನಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಯಾಕಂದರೆ ಸ್ಕಿನ್ ವೈಟ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ಆಮೇಲೆ ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಇವನ್ನೆಲ್ಲವನ್ನು ರಿಮೂವ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಕ್ಕಿ ಹಿಟ್ಟು. ಹಾಗೆ ನಾನು ಇಲ್ಲಿ ಸ್ವಲ್ಪ ಹಾಲಿನಲ್ಲಿರುವಂಥ ಕೆನೆಯನ್ನು ತೆಗೆದುಕೊಂಡಿದ್ದೀನಿ. ಸೊ 1 ಸ್ಪೂನ್ ಆದರೂ ಆಯಿತು, ಇಲ್ಲ 2 ಸ್ಪೂನ್ ಆದರೂ ಆಯಿತು, ಹಾಲಿನ ಕೆನೆನ ತೊಗೊಳ್ಳಿ. ಸೊ ಹಾಲು ಅಷ್ಟೇ ಆದರೆ ನೀವು 1 ಸ್ಪೂನ್ ಹಾಲನ್ನು ತೊಗೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಕೈಗಳಾಗಿರ್ಬೋದು, ಕಾಲುಗಳಾಗಿರ್ಬೋದು, ಕುತ್ತಿಗೆ ಭಾಗ ಆಗಿರ್ಬೋದು ಎಲ್ಲವೂ ಕಪ್ಪಾಗಿದ್ದರೆ ನಿಮಗೆ ಸ್ವಲ್ಪ ಜಾಸ್ತಿನೇ ಅಕ್ಕಿ ಹಿಟ್ಟು ಹಾಗೆ ಹಾಲಿನ ಕೆನೆ ಮತ್ತು ಹಾಲನ್ನು ತೊಗೊಳ್ಬೇಕಾಗತ್ತೆ. ಸೊ ಅದನ್ನು ನೋಡಿಬಿಟ್ಟು, ಅಂದರೆ ನಿಮಗೆ ಎಷ್ಟು ಬೇಕಲ್ವ ಅಷ್ಟನ್ನು ನೀವು ತೆಗೆದುಕೊಂಡು ಈ ರೀತಿಯಾಗಿ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳಿ. ಅದು ಈ ರೀತಿಯಾಗಿ ಒಂದು ಕ್ರೀಮ್ ಥರ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಬೇಕು, ಅಂದರೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗಿದೆ ಅಂತ. ಈ ರೀತಿಯಾಗಿ ಒಂದು ಕ್ರೀಮ್ ಥರ ಬರಬೇಕು ಅದು, ಅಂದರೆ ನೋಡಿ ಯಾವ ರೀತಿಯಾಗಿದೆ ಅಂತ. ಈ ಥರ ನೀವು ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಅಂದರೆ ಒಂದು 15 ನಿಮಿಷ ಇಲ್ಲ 5-10 ನಿಮಿಷ ಆದರೂ ನಡೆಯುತ್ತೆ. ಸ್ವಲ್ಪ ಹೊತ್ತು ಹಾಗೆ ಇದನ್ನು ಬಿಟ್ಬಿಡಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ ರೀತಿ ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದು ಅಂತ. ಸೊ ಇದು ಒಂದು ಸ್ವಲ್ಪ ಟೈಮ್ ಬಿಟ್ಟು ನಂತರ ಈ ರೀತಿ ಆಗಿದೆ. ನೋಡ್ತಾ ಇರ್ಬೋದು, ಒಂದು 15 ನಿಮಿಷ ನಾನು ನೆನೆಸಿಟ್ಟಿದ್ದೆ. ಈ ರೀತಿ ಪ್ಯಾಕ್ನ ಕಲಿಸ್ಬಿಟ್ಟು ನೆನೆಸಿಟ್ಟಿದ್ದೆ. ಸೊ ಫ್ರೆಂಡ್ಸ್, ಈ ಫೇಸ್ ಪ್ಯಾಕು ನೋಡ್ತಾ ಇರ್ಬೋದು ನೀವು, ಈ ಥರ ಕ್ರೀಮ್ ಥರ ಬರಬೇಕು. ಆ ರೀತಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಹೆಚ್ಚು ಅಂದರೆ ಕುತ್ತಿಗೆ ಭಾಗ ಆಗಿರ್ಬೋದು, ಕೈಗಳ ಭಾಗ ಆಗಿರ್ಬೋದು, ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೇಕಂತಂದರೆ ಸ್ವಲ್ಪ ಜಾಸ್ತಿನೇ ನೀವು ಇದು ಅಕ್ಕಿ ಹಿಟ್ಟಾಗಿರ್ಬೋದು ಮತ್ತು ಹಾಲಾಗಿರ್ಬೋದು ಜಾಸ್ತಿನೇ ತೊಗೊಳ್ಬೇಕಾಗತ್ತೆ. ಬಟ್ ಹಾಲಿನಕ್ಕಿಂತ ನೀವು ಹಾಲಿನ ಕೆನೆನ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಸ್ಕಿನ್ನು ಶೈನ್ ಆಗಿ ಅಂದರೆ ಬ್ರೈಟ್ ಆಗಿ ಕಾಣಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಲು. ಹಾಗೆ ಇದು ಅಕ್ಕಿ ಹಿಟ್ಟು ವೈಟಾಗಿ ನಮ್ಮ ಲುಕ್ನ ಒಂದು ಬೇರೆ ಮಟ್ಟಕ್ಕೆ ತೊಗೊಂಡೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಸೊ ನೀವು ಯೂಸ್ ಮಾಡಿ, ಒಮ್ಮೆ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗೇ ಆಗುತ್ತೆ ಯಾವ ರೀತಿ. ಅಂದರೆ ಒಮ್ಮೆ ಅಂತ ಅಂದರೆ ಈಗ ಹಚ್ಚಿದ ತಕ್ಷಣ ಒಂದು ಲುಕ್ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಸ್ಕಿನ್ನು ನಿಮಗೆ ವೈಟಾಗಿ ಕಾಣ್ತಾನೇ ಇರಬೇಕು ಅಂತಂದರೆ ನೀವು ವಾರದಲ್ಲಿ ಆಗಿರ್ಬೋದು, ಇಲ್ಲ 2 ವಾರಕ್ಕೊಮ್ಮೆ ಆದರೂ ಆಗಿರ್ಬೋದು ಯೂಸ್ ಮಾಡಿ. ವಾರಕ್ಕೆ 2 ಬಾರಿ ಆದರೂ ಆಯಿತು, ಇಲ್ಲ ವಾರಕ್ಕೆ 1 ಬಾರಿ ಆದರೂ ಆಯಿತು, ಯೂಸ್ ಮಾಡಿ. ಖಂಡಿತ ಇದರಿಂದ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ನೋಡ್ತಾ ಇರ್ಬೋದು ನೀವು, ಕ್ರೀಮ್ ಥರ ಆಗಿದೆ.
ಸೊ ಯಾಕೆ ಸಿಸ್ಟರ್ ಇದನ್ನು ಕೂಡ ನೀವು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ಬೇಕಲ್ವಾ, ಇದನ್ನು ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಮುಂದೆ ಸಾಕಷ್ಟು ಜನ ಕಮೆಂಟ್ ಆಗ್ತೀರಾ, ಇಲ್ಲ ಅಂತಲ್ಲ. ಸೊ ನನಗೆ ಇವಾಗ ಅಷ್ಟೊಂದು ತೋರಿಸೋಷ್ಟು ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಹಾಗೇನಾದರೂ ತೋರಿಸ್ಬೇಕಂತ ಅಂದ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಬೇಕಾದರೆ ನಿಮಗೆ ಆ ಥರ ಮುಖಕ್ಕೆ ಹಚ್ಬಿಟ್ಟೆ ತೋರಿಸಂತಂದರೆ ತೋರಿಸ್ತೀನಿ, ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಬಟ್ ಇವಾಗ ನಾನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ನೀವು ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಮಸಾಜ್ ರೀತಿ ಮಾಡ್ತಾ ನೀವು ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲ ಹೋಗಲಿಕ್ಕೆ ಇದು ಈ ರೀತಿ ಮಸಾಜ್ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಮಸಾಜ್ ಮೂಲಕ ನೀವು ಮಾಡ್ತಾ ಸ್ವಲ್ಪ ಈ ರೀತಿ ನಾನು ಕೆಲವೊಂದು ವಿಡಿಯೋಗಳಲ್ಲಿ, ಹಳೆ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಸ್ಕ್ರಬ್ ಯಾವ ರೀತಿ ಯೂಸ್ ಮಾಡಬೇಕು, ಮಸಾಜ್ ಯಾವ ರೀತಿ ಮಾಡ್ಕೊಳ್ಬೇಕಂತೆ. ಹೋಗಿ ನೀವು ಆ ವಿಡಿಯೋಗಳನ್ನು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಆ ರೀತಿ ನೀವು ಫೇಸ್ನ ಈ ರೀತಿಯಾಗಿ ಮಸಾಜ್ ರೀತಿ ಸ್ವಲ್ಪ ಹೊತ್ತು ಮಾಡಿಕೊಂಡ್ರೆ ಸಾಕು. ಸೊ ಡೆಡ್ ಸ್ಕಿನ್ ಎಲ್ಲ ಹೋಗಿ ನಿಮಗೆ ಒಂದು ಒಳ್ಳೆಯ ಗ್ಲೋಯಿಂಗ್ ಲುಕ್ ಆಗಿರ್ಬೋದು, ವೈಟ್ ಸ್ಕಿನ್ ಆಗಿರ್ಬೋದು ಬರುತ್ತೆ. ಸೊ ಈ ರೀತಿ ಮಸಾಜ್ ಮಾಡಿದ ಆದಮೇಲೆ ನೀವು ಅದು ಎಲ್ಲ ಡ್ರೈ ಆದಮೇಲೆ, ಅಂದರೆ ಒಣಗಿದ ಮೇಲೆ ನೀವು ಹಾಗೆ ವಾಶ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಹಾಲನ್ನ ಇಲ್ಲ ಹಾಲು ಕಡಿಮೆ ಇದ್ದರೆ ನೀರು ಕೂಡ ಹಾಕ್ಬೋದು. ಬಟ್ ಹಾಲು ಯೂಸ್ ಮಾಡೋದ್ರಿಂದ ಒಂದು ಬ್ರೈಟ್ ಲುಕ್ಕು ನಿಮ್ಮದಾಗತ್ತೆ. ಸೊ ಪಳಪಳನೆ ಹೊಳೆಯುವಂಥ ಸ್ಕಿನ್, ಅಂದರೆ ಶೈನಿ ಸ್ಕಿನ್ ನಿಮ್ಮದಾಗತ್ತೆ. ಸೊ ಅದನ್ನು ಹಾಲು ಸ್ವಲ್ಪ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಸಾಜ್ ರೀತಿ ಮಾಡಿ ಸ್ವಲ್ಪ ಹಸಿಯಾಗಿ ಮಾಡ್ಕೊಳ್ಬೇಕು ಮುಖನ. ಅನಂತರ ನೀವು ಮುಖ ಹೋಗಿ ವಾಶ್ ಮಾಡ್ಕೊಂಬಂದರೆ ಆಯಿತು. ನಿಮ್ಮ ಸ್ಕಿನ್ಗೆ ಒಂದು ಬ್ರೈಟ್ ಆಗಿರುವಂಥ ಒಂದು ಒಳ್ಳೆಯ ಸ್ಕಿನ್ನು ನಿಮ್ಮದಾಗತ್ತೆ. ಸೊ ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ, ಯಾವುದೇ ಥರದ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಸಾಜ್ ಮಾಡೋದು, ಹಾಗೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದು. ಅದಾದಮೇಲೆ ಫ್ರೆಂಡ್ಸ್, ನೀವು ಅಂದರೆ ಮಸಾಜ್ ಯಾವ ರೀತಿ ಮಾಡ್ಕೊಳ್ಬೇಕು ಸಿಸ್ಟರ್, ಆಮೇಲೆ ಸ್ಕ್ರಬ್ ಯಾವ ರೀತಿ ಮಾಡ್ಕೊಳ್ಬೇಕು ಸಿಸ್ಟರ್ ಅಂತ ಕೇಳೋ ಹಾಗಿದ್ದರೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ನಾವು ಸ್ಕಿನ್ನನ್ನು ಮಸಾಜ್ ಆಗಲಿ ಸ್ಕ್ರಬ್ ಆಗಲಿ ಮಾಡ್ಕೊಳ್ಬಹುದು ಅಂತ. ಹೋಗಿ ಬೇಕಿದ್ರೆ ನಾನು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಈ ರೀತಿಯಾಗಿ ಒಂದು ಒಳ್ಳೆಯ ನೀವು ಮನೆ ಮದ್ದು ಹೋಮ್ ಮೇಡ್ ರೆಮಿಡಿ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲೇ ನೀವು ಖಾಲಿ ಇದ್ದ ಟೈಮಲ್ಲಿ ಈ ಥರ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗದೇ ನಿಮ್ಮ ಸ್ಕಿನ್ನು ತುಂಬಾ ಒಂದು ಒಳ್ಳೆಯ ಗ್ಲೋವನ್ನು ಪಡೆಯುತ್ತೆ. ಹಾಗೆ ಒಂದು ಒಳ್ಳೆಯ ಫೇರ್ ಲುಕ್ ಕೂಡ ನಿಮಗೆ ಬರುತ್ತೆ. ಸೊ ಇದರಲ್ಲಿ ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾನು ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಅಂತೇಳಿ. ಸೊ ಮತ್ತೆ ನೀವು ಏನಾದರೂ ನಿಮ್ಮ ಪ್ರಾಬ್ಲಮ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಆದಷ್ಟು ನಿಮಗೆ ಶೇರ್ ಮಾಡ್ತೀನಿ. ಸೊ ಈ ಹಾಲು ಬಳಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಒಂದು ಶೈನಿ ಲುಕ್, ಈಗ ಕೊರಿಯನ್ಸ್ ಅವ್ರು ನೋಡಿರ್ತೀರ ಯಾವ ರೀತಿಯಾಗಿ ಆಯಿಲ್ ಥರ ಒಂಥರ ಮುಖ ಎಷ್ಟು ಚೆನ್ನಾಗಿರುತ್ತೆ. ಸೊ ಆ ಥರದ್ದು ಫೇಸ್ ಲುಕ್ ನಮಗೂ ಬೇಕು ಅಂತ ಕೆಲವೊಬ್ರಿಗೆ ಅನಿಸುತ್ತೆ, ಕೆಲವೊಬ್ರು ಯಾಕೆ ನನಗೂ ಕೂಡ ಅನಿಸುತ್ತೆ. ಸೊ ಆ ಥರದ್ದೊಂದು ಫೇಸ್ ಲುಕ್ ಬೇಕಂತ ಅನಿಸುತ್ತಲ್ವ. ಸೊ ಹಾಗಾಗಿ ಹಾಲಿನ ಕೆನೆ ಬಳಸೋದ್ರಿಂದ ನಿಮಗೆ ಪಳಪಳನೆ ಹೊಳೆಯುವಂಥ ಸ್ಕಿನ್ ಬರುತ್ತೆ, ಮತ್ತು ಬ್ರೈಟಾಗಿ ಕಾಣಿಸ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಹಾಲಿನ ಕೆನೆ. ಸೊ ಹಾಲು ನಮ್ಮ ಸ್ಕಿನ್ನನ್ನು ತುಂಬಾ ಸಾಫ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಲಿನಿಂದ ನೀವು ಹಾಲು ಕುಡಿಯೋದ್ರಿಂದ ಕೂಡ ನಿಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ, ಹಾಗೆ ಸ್ಕಿನ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಸೊ ಅದರಿಂದ ಹಾಲಿನಿಂದ ಯಾವುದೇ ಥರದ ಪ್ರಾಬ್ಲಮ್ಸ್ ಕೂಡ ಇಲ್ಲ, ಅದರಿಂದ ಉಪಯೋಗನೇ ಜಾಸ್ತಿ ಇದೆ. ಆಮೇಲೆ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು, ಅಂದರೆ ಡೆಡ್ ಸ್ಕಿನ್ನನ್ನು ಹೋಗಲಾಡಿಸಿ ಒಂದು ಒಳ್ಳೆಯ ಗ್ಲೋಯಿಂಗ್ ಸ್ಕಿನ್ನನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಇವಾಗ ಸತ್ತು ಹೋಗಿರುವಂಥ ಚರ್ಮ, ಡೆಡ್ ಸ್ಕಿನ್ ಅಂದರೆ ಸತ್ತು ಹೋಗಿರುವಂಥ ಚರ್ಮವನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ನಿಮಗೆ ಅಪ್ಲೈ ಮಾಡುವಾಗ ಗೊತ್ತಾಗ್ತಾ ಇರ್ಬೋದು, ಒಂಥರ ಜಿಡ್ಡಾಗಿ ಕಾಣುತ್ತೆ, ಇದು ಅಕ್ಕಿ ಹಿಟ್ಟು ಕೈಗೆ ಅಂಟ್ಕೊಳ್ತಾ ಇರುತ್ತೆ. ಸೊ
ಸೊ ಅದು ಆ ರೀತಿ ಯಾಕಂತಂದರೆ ನಮ್ಮ ಸ್ಕಿನ್ಗೆ ಆ ಥರ ಅಂಟ್ಕೊಂಡಾಗ ಡೆಡ್ ಸ್ಕಿನ್ ಎಲ್ಲ ಅದಕ್ಕೆ ಅಂಟ್ಕೊಂಡು ಹೋಗ್ಲಾಡುತ್ತೆ. ಅಂದರೆ ನಾವು ಫೇಸ್ ಪ್ಯಾಕ್ ವಾಶ್ ಮಾಡ್ಕೊಳ್ಳುವಾಗ ಅದು ಎಲ್ಲ ರಿಮೂವ್ ಆಗುತ್ತೆ. ಸೊ ಆವಾಗ ನಮ್ಮ ಡೆಡ್ ಸ್ಕಿನ್ ಎಲ್ಲ ಹೋಗಿ, ಅಂದರೆ ಬ್ಲ್ಯಾಕ್ ಆಗಿರುವಂಥ ಸ್ಕಿನ್ ಎಲ್ಲ ಹೋಗಿ ವೈಟ್ ಆಗಿ ಒಂದು ಒಳ್ಳೆ ಫೇರ್ ಲುಕ್ಕನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಅಕ್ಕಿ ಹಿಟ್ಟಿನಿಂದ ಕೂಡ ಯಾವುದೇ ಥರದ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಸೊ ವಿಡಿಯೋ ನೋಡಿದ್ರಲ್ವ, ಪೂರ್ತಿಯಾಗಿ ನೋಡಿದರೆ ಅರ್ಥ ಆಗುತ್ತೆ. ಸೊ ಅರ್ಧಂಬರ್ಧ ನೋಡಿಬಿಟ್ಟು ಆನಂತರ ಏನಾದರೂ ಆ ಥರ ಟ್ರೈ ಮಾಡಲಿಕ್ಕೆ ಹೋದರೆ ಪ್ರಾಬ್ಲಮ್ಸ್ ಆದರೆ ಇದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ನಾನು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗೆ ಕೆಲವೊಬ್ಬರು ಡೌಟ್ಸ್ ಇರುತ್ತಲ್ವ, ಮುಖಕ್ಕೆ ಯಾಕೆ ಹಚ್ಚಲಿಲ್ಲ, ಇಷ್ಟು ವಿಡಿಯೋಗಳಲ್ಲಿ ಎಲ್ಲವನ್ನು ಹಚ್ಚಿಬಿಟ್ಟು ತೋರಿಸಿದ್ದಾರೆ, ಇದನ್ನು ಯಾಕೆ ಹಚ್ಚಲಿಲ್ಲ ಅಂತ ಕೆಲವೊಬ್ರು ಕ್ವಶನ್ಗಳು ಇದಾಗಿರುತ್ತೆ. ಸೊ ನಿಮಗೆ ನಾನು ಮುಖಕ್ಕೆ ಹಚ್ಚಿರೋ ಅಂದರೆ ವಿಡಿಯೋ ಬೇಕಂತಂದರೆ ನೀವು ಶಾರ್ಟ್ಸ್ ವಿಡಿಯೋ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಅಂದರೆ ಅದರಲ್ಲಿ ನಾನು ಮುಖಕ್ಕೆ ಹಚ್ಚಿರೋ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೀವು ಬೇಕಾದರೆ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.